ಕರ್ನಾಟಕ ಭೂ ಕಂದಾಯ ತಿದ್ದುಪಡಿ ವಿಧೇಯಕ ಮಂಡನೆ. ಕೊಡಗಿನ ಭೂ ಹಿಡುವಳಿದಾರರ ಅನೇಕ ವರ್ಷಗಳ ಸಮಸ್ಯೆಗೆ ಮುಕ್ತಿ. ಶಾಸಕ ಎಎಸ್ ಪೊನ್ನಣ್ಣ. ಬೆಂಗಳೂರು. 2025ನೇ ಸಾಲಿನ ಕರ್ನಾಟಕ ಭೂ ಕಂದಾಯ ತಿದ್ದುಪಡಿ ವಿಧೇಯಕವನ್ನು ಪರಿಶೀಲನಾ ಸಮಿತಿ ಶಿಫಾರಸು ಮಾಡಿದ ವಿಧೇಯಕವನ್ನು ಬೆಳಗಾವಿಯ ಅಧಿವೇಶನದಲ್ಲಿ ಕಂದಾಯ ಸಚಿವರಾದ ಕೃಷ್ಣ ಭೈರೇಗೌಡರವರು ಮಂಡಿಸಿದರು. ಕೊಡಗು ಜಿಲ್ಲೆಯ ಬಹುಕಾಲದ ಬೇಡಿಕೆಯಾದ ಪಟ್ಟೇದಾರರ ಹೆಸರನ್ನು ಪಹಣಿಯಲ್ಲಿ ನಮೂದಿಸಿರುವ ಸಮಸ್ಯೆಗೆ ಈ ವಿಧೇಯಕವು ಅನುಕೂಲವಾಗಲಿದೆ. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ ಅವರು ತಿದ್ದುಪಡಿ ವಿಧೇಯಕದ ಕುರಿತು ಮಾತನಾಡಿ, ಈ ವಿಧೇಯಕವನ್ನು ಸ್ವಾಗತಿಸುತ್ತೇನೆ. ಕೊಡಗಿನ ಬಹಳಷ್ಟು ವರ್ಷಗಳ ಅತ್ಯಂತ ಜಟಿಲವಾದ ಸಮಸ್ಯೆ ಇದರಿಂದ ಪರಿಹಾರವಾಗಲಿದ್ದು, ಕೊಡಗಿನ ಜನತೆಗೆ ಅನುಕೂಲವಾಗಲಿದೆ. ಕಂದಾಯ ಸಚಿವರ ಇಚ್ಛಾಶಕ್ತಿ, ಕಾಳಜಿಯಿಂದ ಈ ಕಾಯ್ದೆ ಜಾರಿಯಾಗಿದೆ. ಕೊಡಗಿನ ಜನತೆಯ ಪರವಾಗಿ ಸಚಿವರಿಗೆ ಹಾಗೂ ಪರಿಶೀಲನಾ ಸಮಿತಿಯ ಎಲ್ಲ ಸದಸ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾಯ್ದೆಯನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಬೇಕು ಎಂದು ಹೇಳಿದರು. ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರು ಪ್ರಸ್ತಾಪಿಸಿ, ಇದು ಸ್ವಾಗತ ಮಾಡುವಂತೆ ತಿದ್ದುಪಡಿ ಆಗಿದ್ದು, ನಾನು ಕಂದಾಯ ಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಬಹಳ ಪ್ರಯತ್ನ ಮಾಡಿದ್ದೇನೆ. ಏಕೆಂದರೆ ಕೂರ್ಗ್ ಲ್ಯಾಂಡ್ ರೆಗ್ಯುಲೇಷನ್ ಆಕ್ಟ್ 1899ರಲ್ಲಿ ಪ್ರಾರಂಭವಾಗಿ ಪಟ್ಟೇದಾರರಿಗೆ ಹಕ್ಕು ಸಿಗುತ್ತಿಲ್ಲ. ಪರಿಶೀಲನಾ ಸಮಿತಿ ಸಭೆಯಲ್ಲಿ ಪರಿಶೀಲನೆಯಾಗಿ ಈ ತಿದ್ದುಪಡಿ ಕಾಯ್ದೆ ಬಂದಿದೆ. ಪರಿಹಾರದ ಮಾರ್ಗೋಪಾಯಗಳನ್ನು ಕಾಯ್ದೆಯಲ್ಲಿ ತಿಳಿಸಬೇಕು ಎಂದರು. ಈ ಕುರಿತು ಸದಸ್ಯರಾದ ಅರಗ ಜ್ಞಾನೇಂದ್ರ ಅವರು ಮಾತನಾಡಿ, ಕೊಡಗಿನ ಬಗ್ಗೆ ಅಧ್ಯಯನ ಮಾಡಿ ಅಧ್ಯಯನದ ವರದಿಯನ್ನು ಓದಿದ್ದೇನೆ. ಜಮ್ಮಾಬಾಣೆ ಬಹಳ ವರ್ಷದ ಸಮಸ್ಯೆಯಾಗಿದೆ. ಪೊನ್ನಣ್ಣ ಅವರ ಒತ್ತಡದ ಮೇಲೆ ಮತ್ತು ಕೊಡಗು ಜನರ ಒತ್ತಾಯದ ಮೇಲೆ ಮಾಡಿದ್ದೀರಿ. ನಾನು ಸ್ವಾಗತ ಮಾಡುತ್ತೇನೆ ಎಂದರು. ಪರಿಶೀಲನಾ ಸಮಿತಿ ಸದಸ್ಯರಾದ ಶ್ರೀ ಅರವಿಂದ್ ಬೆಲ್ಲದ್ ಅವರು ಮಾತನಾಡಿ, ಕೊಡಗು ಜಿಲ್ಲೆಯ ಜನರ ತೊಂದರೆಯನ್ನು ಅನುಭವಿಸುತ್ತಿರುವುದನ್ನು ಕೂಲಂಕುಷವಾಗಿ ಸಮಿತಿ ಸಭೆಯಲ್ಲಿ ಚರ್ಚಿಸಿ ಉತ್ತಮವಾದ ಬದಲಾವಣೆಯನ್ನು ಈ ಬಿಲ್ನಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ಇದನ್ನು ಸ್ವಾಗತಿಸುತ್ತೇನೆ. ಕಾನೂನು ಉದ್ದೇಶ ಒಳ್ಳೆಯದಾಗಿರುತ್ತದೆ. ಪೊನ್ನಣ್ಣ ಅವರು ಹೇಳಿದಂತೆ ಕಾನೂನು ನಿಯಮಾವಳಿಗಳು ರೂಪಿಸುವ ಮೊದಲು ಪರಿಶೀಲನಾ ಸಮಿತಿ ಪರಿಶೀಲಿಸಿದ ನಂತರ ಜಾರಿಗೆ ಬಂದರೆ ಜನರಿಗೆ ಒಳ್ಳೆಯದಾಗುತ್ತದೆ ಎಂದರು. ಅಧ್ಯಕ್ಷರೇ, ಕರ್ನಾಟಕ ವಿಧಾನಸಭೆಯಲ್ಲಿ ಈ ಹಿಂದೆ ಮಂಡಿಸಿದಂತೆ ಮತ್ತು ಕರ್ನಾಟಕ ವಿಧಾನಸಭೆಯ ಪರಿಶೀಲನಾ ಸಮಿತಿಯ ಶಿಫಾರಸಿನಂತೆ 2025ನೇ ಸಾಲಿನ ಕರ್ನಾಟಕ ಭೂ ಕಂದಾಯ 2ನೇ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸಭೆಯನ್ನು ಕೋರುತ್ತಿದ್ದೇನೆ. ಪರ್ಯಾಲೋಚನಾ ಪ್ರಸ್ತಾವನೆಗೆ ಸಭೆ ಮತಕ್ಕೆ ಹಾಕುತ್ತೇನೆ. ಕರ್ನಾಟಕ ವಿಧಾನಸಭೆಯಲ್ಲಿ ಮಂಡಿಸಲಾದಂತೆ ಮತ್ತು ಕರ್ನಾಟಕ ವಿಧಾನಸಭೆಯ ಪರಿಶೀಲನಾ ಸಮಿತಿಯ ಶಿಫಾರಸಿನಂತೆ 2020ನೇ ಸಾಲಿನ ಕರ್ನಾಟಕ ಭೂ ಕಂದಾಯ 2ನೇ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲಿಸುತ್ತದೆ ಎಂಬ ವಿಷಯವು ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು. ಸಭಾಧ್ಯಕ್ಷರೇ, ಈ ತಿದ್ದುಪಡಿ ವಿಧೇಯಕ ಈ ಹಿಂದೆ ಸದನದಲ್ಲಿ ಮಂಡನೆ ಆಗಿತ್ತು. ಆ ಸಂದರ್ಭದಲ್ಲಿ ಸದನದ ಅಭಿಪ್ರಾಯದಂತೆ ಇದನ್ನ ಪರಿಶೀಲನಾ ಸಮಿತಿಗೆ ಸಲ್ಲಿಸಿ, ಪರಿಶೀಲನಾ ಸಮಿತಿಯಲ್ಲಿ ಎಲ್ಲಾ ಪಕ್ಷದ ಸದಸ್ಯರು ಸಹ ಸಮಾಲೋಚನೆ ಮಾಡಿ 4 ಸಭೆಗಳನ್ನ ಮಾಡಿ ಎಲ್ಲರ ಸಹಮತವನ್ನ ತೆಗೆದುಕೊಂಡು ಆ ತಿದ್ದುಪಡಿಯಲ್ಲಿ ಬದಲಾವಣೆಗಳನ್ನ ಮಾಡಿ ಮತ್ತೆ ಸದನದ ಅನುಮೋದನೆಗೆ ನಾವು ಮಂಡಿಸಿದ್ದೇವೆ. ಸಮಿತಿಯಲ್ಲಿ ಸಾಕಷ್ಟು ಚರ್ಚೆ ಆಗಿದೆ. ವಿವರವಾಗಿ ಹೋಗೋದಕ್ಕಿಂತ ಸಾರಾಂಶವನ್ನ ನಾನು ತಮಗೆ ಹೇಳ್ತೇನೆ. ಯಾಕಂದ್ರೆ ಒಂದು ಜಿಲ್ಲೆಯಲ್ಲಿ ಇದು ಪ್ರಮುಖವಾದಂತ ವಿಷಯ ಆಗಿರೋದ್ರಿಂದ ಹೇಳ್ಬೇಕಾಗತ್ತೆ. ಮತ್ತು ತಾವು ಹಿಂದೆ ಏನ್ ಹೇಳಿದ್ರಿ ಸರ್, 2 ವಿಷಯ ತಾವು ಹೇಳಿದ್ರಿ. ಇದನ್ನ ಏನ್ ಅರ್ಥ ಮಾಡ್ಕೊಳ್ಳೋದು ಅಂತ ಈ ಒಂದು ತಿದ್ದುಪಡಿ ವಿಧೇಯಕದಲ್ಲಿ ತಾವು ಉದ್ದೇಶಗಳ ಭಾಗವನ್ನ ಓದಿದ್ರೆ ಉದ್ದೇಶ ಬರೆದಿದ್ದೇವೆ, ಅದರಲ್ಲಿ ಪ್ರಯತ್ನ ಮಾಡಿದ್ದೇವೆ. ಉದ್ದೇಶದಲ್ಲಿ ಆ ತಿದ್ದುಪಡಿ ವಿಧೇಯಕ ನಮ್ಗೆ ನಿಜವಾಗಿ ಅರ್ಥ ಆಗ್ಬೇಕು. ಇದರ ಹಿಂದೆ ಏನು ಮುಂದೆ ಏನು ಅನ್ನುವಂಥದ್ದು ಇದರಲ್ಲಿ ಸ್ವಲ್ಪ ನಾವು ಉದ್ದೇಶ ಭಾಗವನ್ನ ಸ್ವಲ್ಪ ಸ್ಪಷ್ಟವಾಗಿ ಅರ್ಥ ಆಗುವಂತ ಭಾಷೆಯಲ್ಲಿ ಬರೆಯುವಂತ ಪ್ರಯತ್ನ ಮಾಡಿದ್ದೇವೆ. ಮತ್ತು ಎರಡನೇ ತಾವೇನು ಹೇಳಿದ್ರಿ, ಇದನ್ನ ಸಾರ್ವಜನಿಕರ ಚರ್ಚೆಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತ ಇದನ್ನ ಈ ವಿಧೇಯಕವನ್ನ ಅಲ್ಲಿ ಕೊಡಗು ಜಿಲ್ಲೆಯಲ್ಲೂ ಕೂಡ ಸಾರ್ವಜನಿಕ ಪ್ರಕಟಣೆ ಮಾಡಿ ಅವರಿಂದ ಅಭಿಪ್ರಾಯಗಳನ್ನ ಜಿಲ್ಲಾಧಿಕಾರಿಗಳ ಮುಖಾಂತರನೂ ಕೂಡ ಸಂಗ್ರಹಣೆ ಮಾಡಿ ಈ ನಂತರ ತಿದ್ದುಪಡಿಯನ್ನ ತಗೊಂಡು ಬಂದಿದ್ದೇವೆ. ಮಾನ್ಯ ಅಧ್ಯಕ್ಷರೇ, ಇದರ ವಿಷಯ ಇಷ್ಟೇ. ಕೊಡಗು ಜಿಲ್ಲೆಯಲ್ಲಿ ಈ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಮಹಾರಾಜರ ಆಳ್ವಿಕೆಯಲ್ಲಿ ಅವ್ರದೇ ಆದಂತ ಕೆಲವು ಕಂದಾಯದ ಕಾನೂನುಗಳಿದ್ವು.
ಕರ್ನಾಟಕ ರಾಜ್ಯದಲ್ಲಿ 1964ನೇ ಇಸ್ವಿಯಲ್ಲಿ ನಾವು ಕರ್ನಾಟಕ ಭೂ ಕಂದಾಯ ಕಾನೂನನ್ನ ತೆಗೆದುಕೊಂಡು ಬಂದು ಇಡೀ ರಾಜ್ಯಕ್ಕೆ ಏಕರೂಪವಾದಂತ ಕಾನೂನನ್ನ ರೂಪಿಸಿದ್ವಿ. ಆದ್ರೆ ಆ ಕಾನೂನಿಗೆ ತದ್ವಿರುದ್ಧವಾಗಿ ಕೊಡಗು ಜಿಲ್ಲೆಯಲ್ಲಿ ಆ ಹಿಂದೆ ಇದ್ದಂತ ಪದ್ಧತಿಯ ಪ್ರಕಾರವೇ ದಾಖಲೆಗಳನ್ನ ಮುಂದುವರಿಸ್ಕೊಂಡು ಬಂದ್ರು. ಎಲ್ಲಿವರೆಗೂ ಮುಂದುವರಿಯಿತು ಅಂತ ಹೇಳಿದ್ರೆ 2000 ಇಸ್ವಿವರೆಗೂ ಮುಂದುವರಿಯಿತು. 2000ದಲ್ಲಿ ಯಾಕೆ ನೀವು ನಿಂತಿತು ಅಂತ ಕೇಳಿದ್ರೆ ಆಗ ಭೂಮಿ ಯೋಜನೆ ಬಂತು. ಕಡ್ಡಾಯವಾಗಿ ದಾಖಲೆಗಳ ಪಾಣಿಯ ಗಣಕೀಕರಣ ಆದಾಗ ಆವಾಗ ಅನಿವಾರ್ಯವಾಗಿ ನಿಲ್ಲಬೇಕಾಯ್ತು. ಆದ್ರೆ ಏನ್ ಅಲ್ಲಿವರೆಗೂ ಪದ್ಧತಿ ಇತ್ತು ಮತ್ತು ನಮ್ಮ ಪಾಣಿಗೆ ಇವೆರಡಕ್ಕೂ ಸಾಮ್ಯ ಇರಲಿಲ್ಲ. ಅಲ್ಲಿ ಒಂದು ಪಟ್ಟೇದಾರ ಅಂತ ಒಂದು ಕಾಲಂ ಇತ್ತು. ಆ ಪಟ್ಟೇದಾರರಿಗೆ ನಮ್ಮ ಕರ್ನಾಟಕ ಭೂ ಕಂದಾಯ ಕಾನೂನಿನಲ್ಲಿ ಅವರ ಬಗ್ಗೆ ಉಲ್ಲೇಖನೇ ಇಲ್ಲ, ಅದಕ್ಕೆ ಅವಕಾಶನೇ ಇಲ್ಲ. ಆ 2000 ಇಸ್ವಿಯಲ್ಲಿ ಇದ್ರ ಬಗ್ಗೆ ಸರ್ಕಾರ ಒಂದು ತೀರ್ಮಾನ ತಗೊಂಡು ಇದನ್ನ ಹೇಗೆ ಬಗೆಹರಿಸಬೇಕು ಅಂತ ಮಾಡಬೇಕಾಗಿತ್ತು. ಆದ್ರೆ ಅವತ್ತು ಜಿಲ್ಲಾಧಿಕಾರಿಯವರು ಏನ್ ಮಾಡಿದ್ರು, ಇದನ್ನ ಕಾನೂನಿನ ಅಡಿಯಲ್ಲಿ ಚರ್ಚೆ ಮಾಡದೆ ತಮ್ಮ ಹಂತದಲ್ಲಿ ಒಂದು ಆದೇಶ ಹೊರಡಿಸ್ಬಿಟ್ರು. ಪಟ್ಟೇದಾರರನ್ನ ಕಾಲಂ 9 ಅಲ್ಲಿ ಎಂಟರ್ ಮಾಡಿ ಅಂತ ಎಂಟರ್ ಮಾಡ್ಬಿಟ್ರು, ಆದೇಶ ಹೊರಡಿಸ್ಬಿಟ್ರು. ಅದರಿಂದ ಏನಾಯ್ತು, ನಿಜವಾಗಿ ಮಾಲೀಕರು ಅಲ್ಲದೇ ಇರುವಂತವರು ಕೂಡ ಪಟ್ಟೇದಾರರು ಅನ್ನೋ ಒಂದೇ ಕಾರಣಕ್ಕೆ ಅವರ ಹೆಸರು ಕಾಲಂ 9 ಅಲ್ಲಿ ಬರ್ಲಿಕ್ಕೆ ಆರಂಭ ಆಯ್ತು ಪಾಣಿಯಲ್ಲಿ. ಆದ್ರೆ ಜಮೀನು ಯಾರಿಗೋ ಸೇರಿದ್ದು, ಆ ಜಮೀನಿಗೆ ಮೇಲೆ ಪಟ್ಟೇದಾರದ್ದು ಕೂಡ ಹೆಸರಿದೆ. ಇದರಿಂದ ಏನಾಗ್ತಾ ಇದೆ, ವ್ಯಾಜ್ಯಗಳು ಮತ್ತು ಅಲ್ಲಿ ಸರಿಯಾಗಿ ಏನು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆ ಹಕ್ಕು ವರ್ಗಾವಣೆ ಆಗ್ತಾ ಇಲ್ಲ ಮತ್ತು ಅವರು ಮಾರಾಟ ಮಾಡ್ಲಿಕ್ಕೂ ಆಗ್ತಾ ಇಲ್ಲ. ಪಟ್ಟೇದಾರರಿಂದ ನೀವು ಸಹಮತಿಯನ್ನ ತಗೊಂಡ್ ಬನ್ನಿ ಅಂತ ಕೇಳ್ತಾರೆ. ಸೊ ಈ ಎಲ್ಲಾ ಸಮಸ್ಯೆಗಳು ಒಂದು ಅರ್ಧ ಭಾಗದಷ್ಟು ಇನ್ನು ಹಾಗೆ ಉಳ್ಕೊಂಡಿದ್ದಾವೆ ಕೊಡಗು ಜಿಲ್ಲೆಯಲ್ಲಿ. ಇದು ಬಹಳ ವರ್ಷಗಳಿಂದ ಬೇಡಿಕೆ ಇದೆ. ಹಿಂದೆ ಪ್ರಯತ್ನ ಆಗಿದೆ, ಆಗಿಲ್ಲ ಅಂತಲ್ಲ. 2012ನೇ ಇಸ್ವಿಯಲ್ಲಿ 13ನೇ ಇಸ್ವಿಯಲ್ಲಿ ಒಂದು ತಿದ್ದುಪಡಿಯಾಗಿ ಸ್ವಲ್ಪ ರಿಲೀಫ್ ಆಯ್ತು. ಆದ್ರೆ ಗ್ರೌಂಡ್ ಲೆವೆಲ್ಗೆ ಹೋದಾಗ ಸಂಪೂರ್ಣವಾಗಿ ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ ಅಂತೇಳಿ ಈಗ 2 ವರ್ಷಗಳಿಂದ ಸಮಾಲೋಚನೆ ಮಾಡಿ ಇದಕ್ಕೆ ಪರಿಹಾರ ಕೊಡಬೇಕು ಅನ್ನೋ ಕಾರಣದಿಂದ ಈ ತಿದ್ದುಪಡಿ ವಿಧೇಯಕವನ್ನ ತಗೊಂಡ್ ಬಂದಿದ್ದೇವೆ. ಇದನ್ನ ಒಂದು ರೀತಿ ಇಡೀ ಜಿಲ್ಲೆಯಲ್ಲಿ ಅದಾಲತ್ ಮಾದರಿಯಲ್ಲಿ ಮಾಡಿ ಅಲ್ಲೇ ಜನಗಳಿಗೆ ಅವ್ರದ್ದೇನಾದ್ರೂ ತಕರಾರಿದ್ರೆ, ಪಟ್ಟೇದಾರದ್ದು ತಕರಾರಿದ್ರೆ ಅವರ ತಕರಾರನ್ನು ಕೇಳಲಿಕ್ಕೂ ಇದರಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೇವೆ. ಅವರ ತಕರಾರುಗಳನ್ನ ಕೇಳಿ 1964ನೇ ಇಸ್ವಿ 2000 ಇಸ್ವಿಯಲ್ಲಿ ಸರ್ಕಾರದಿಂದ ಏನು ತಪ್ಪುಗಳಾಗಿದೆ, ಅದರಿಂದ ಏನು ಜನಗಳಿಗೆ ತೊಂದರೆ ಆಗಿದೆ, ಅದಕ್ಕೆ ಪರಿಹಾರ ಕೊಡೋದಕ್ಕೆ ಈ ತಿದ್ದುಪಡಿ ವಿಧೇಯಕವನ್ನ ತಗೊಂಡು ಬಂದಿದ್ದೇವೆ. ಇದರಿಂದ ಅಲ್ಲಿ ಜನಗಳಿಗೆ ಆಗಿರುವಂತಹ ತೊಂದರೆಗೆ ಸಾಕಷ್ಟು ಪರಿಹಾರ ಸಿಗುತ್ತೆ ಅಂತ ನಾವು ನಂಬಿದ್ದೇವೆ. ಇದು ಆ ಜಿಲ್ಲೆಯಲ್ಲಿ ಬೇಡಿಕೆನೂ ಕೂಡ ಆಗಿದೆ. ಕೆಲವು ಕೋರ್ಟ್ ನಿರ್ದೇಶನನೂ ಕೂಡ ಇದೆ ಇದರಲ್ಲಿ. ಅವೆಲ್ಲವನ್ನ ನಮ್ಮ ಸಮಿತಿಯಲ್ಲಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಚರ್ಚೆ ಮಾಡಿ ಈ ಪರಿಹಾರದ ಉದ್ದೇಶದಿಂದ ಈ ತಿದ್ದುಪಡಿಯನ್ನ ತಗೊಂಡು ಬಂದಿದ್ದೇವೆ. ಅಂಗೀಕರಿಸಿಕೊಡ್ಬೇಕಾಗಿ ಸಭೆಯನ್ನ ಅಧ್ಯಕ್ಷರ, ಇದು ಸ್ವಾಗತ ಮಾಡುವಂತ ಬಿಲ್ಲು. ಬಹಳ ವರ್ಷಗಳಿಂದ ನಾನು ಬಹಳ ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ಬಹಳ ಪ್ರಯತ್ನ ಮಾಡಿದ್ದೀನಿ. ಯಾಕಂದ್ರೆ ಇದು ಕೂರ್ಗ್ ಲ್ಯಾಂಡ್ ರೆಗ್ಯುಲೇಷನ್ ಆಕ್ಟ್ 1899 ಪ್ರಾರಂಭ. ಈ ಪಟ್ಟೇಗಾರನ ಹೆಸರಲ್ಲಿ ಅದು 4-5 ತಲೆಮಾರುಗಳು ಹೊರಟೋಗ್ಬಿಟ್ಟಿದೆ. ಅಂದ್ರೆ ಒಬ್ಬ ಇದ್ದಿದ್ದು ಇವತ್ತು 100-200 ಜನ ಆಗ್ಬಿಟ್ಟಿದ್ದಾರೆ. ಸೊ ಹಕ್ಕು ಸಿಗ್ತಾ ಇಲ್ಲ. ಅಲ್ಲಿ ಹೋದಾಗೆಲ್ಲಾನು ಕೂಡ ನನಗೂ ಮನವಿ ಕೊಟ್ಟಿದ್ರು. ನಾವು ಸ್ವಲ್ಪ ಅದನ್ನ ನಮ್ಮ ಸರ್ಕಾರ ಇದ್ದಾಗ ಸ್ವಲ್ಪ ಲಿಬರಲ್ ಆಗಿ ಪ್ರಯತ್ನ ಮಾಡಿದ್ವಿ. ಆದ್ರೆ ಕೋರ್ಟ್ ಮೆಟ್ಲುಗಳು ಬಹಳಷ್ಟು ಹತ್ತಿದೆ. ಈಗ ಪರಿಶೀಲನಾ ಸಭೆಯಲ್ಲೂ ಕೂಡ ಇದೊಂದು ಪರಿಶೀಲನೆ ಆಗಿ ಬಂದಿದೆ. ಸೊ ನನಗೆ ಅನ್ಸುವಂಥದ್ದು, ಈಗ ಇದು ಬಹಳ ವರ್ಷಗಳಿರುವಂಥದ್ದು. ಈಗ ಒಬ್ಬನಿಂದ ಹೋಗಿ 200 ಜನಕ್ಕೆ ಆಗ್ಬಿಟ್ಟಿದ್ದಾರೆ. ಈ ಪ್ರೊಸೀಜರ್ನ ಹೆಂಗ್ ಫಾಲೋ ಮಾಡ್ತೀರಾ? ಆದೇಶನ ಜಿಲ್ಲಾಧಿಕಾರಿಗಳಿಗೆ ಹೆಂಗ್ ಕೊಡ್ತೀರಾ? ಯಾಕಂದ್ರೆ ಸತ್ತೋಗಿರೋರು ಬಹಳಷ್ಟು ಜನ, ಅದ್ರದ್ದು ವಂಶವೃಕ್ಷ ಕ್ರಿಯೇಟ್ ಮಾಡಬೇಕು. ಇದೆಲ್ಲ ಅಡೆತಡೆಗಳಿದೆ. ಇದನ್ನ ಹೇಗೆ ನೀವು ಪರಿಹಾರ ಮಾಡ್ತೀರಾ ಆಕ್ಟ್ ಅಲ್ಲಿ ಅನ್ನೋದು ಹೇಳ್ಬೋದು. ಪೊನ್ನಣ್ಣ ಅವರೇ, ಈ ಒಂದು ತಿದ್ದುಪಡಿಯನ್ನ ನಾನು ಸ್ವಾಗತ ಮಾಡ್ತೇನೆ. ಬಹಳಷ್ಟು ವರ್ಷಗಳಿಂದ ಜಟಿಲವಾದಂಥ ಸಮಸ್ಯೆ. ಮಾನ್ಯ ಸಚಿವರು ಮತ್ತು ವಿರೋಧ ಪಕ್ಷದ ನಾಯಕರು ಇಬ್ಬರು ಕೂಡ ಹೇಳಿದಂತೆ 92ನೇ ಇಸ್ವಿನಲ್ಲಾದಂಥ ಉಚ್ಚ ನ್ಯಾಯಾಲಯದ ತೀರ್ಪಿದ್ರೂ ಕೂಡ ಕೆಲವು ಕಾರ್ಯಾಂಗದಲ್ಲಿ ಇದ್ದಂಥ ತಡೆಗಳಿಂದ ಇದು ಅನುಷ್ಠಾನಕ್ಕೆ ಬರಲಿಲ್ಲ. 2012ರಲ್ಲಿ ಅವತ್ತು ಕಂದಾಯ ಕಾನೂನಿಗೆ ತಿದ್ದುಪಡಿಯನ್ನು ತಂದು
ಕೇಂದ್ರ ಸರ್ಕಾರದಲ್ಲಿ ಅಂದರೆ ನಮ್ಮ ರಾಷ್ಟ್ರಪತಿಯ ಅನುಮೋದನೆಯನ್ನ ಕೂಡ ಪಡೆದಂತ ಒಂದು ತಿದ್ದುಪಡಿ. ಅವತ್ತಿದ್ದಂತ UPA ಸರ್ಕಾರ, ಕಾನೂನು ಸಚಿವರು ವೀರಪ್ಪ ಮೊಯ್ಲಿ ಅವರ ಸಹಕಾರದಿಂದ ಆ ತಿದ್ದುಪಡಿ ಜಾರಿಗೆ ಬಂತು. ಆದರೂ ಕೂಡ ಈ ಒಂದು ಸಮಸ್ಯೆಗೆ ಪೂರ್ಣವಾದಂತ ಪರಿಹಾರ ಸಿಕ್ಕಲಿಲ್ಲ. ಅದರಿಂದ ನಾನು ಇವತ್ತು ಈ ತಿದ್ದುಪಡಿಯನ್ನ ಕೊಡಗಿನ ಜನತೆಯ ಪರವಾಗಿ ಸ್ವಾಗತವನ್ನು ಮಾಡಿ, ಮಾನ್ಯ ಸಚಿವರು ತೋರಿಸಿರುವಂತಹ ಇಚ್ಛಾಶಕ್ತಿಯನ್ನ ಮತ್ತು ಅವರು ಏನ್ ಬದ್ಧತೆ ಮತ್ತು ಪ್ರಾಮಾಣಿಕತೆಯನ್ನ ಈ ತಿದ್ದುಪಡಿ ತರೋದ್ರಲ್ಲಿ ತೋರಿಸಿದ್ದಾರೆ, ಅವರಿಗೆ ಜನರ ಪರವಾಗಿ ಧನ್ಯವಾದಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ಇವತ್ತು ಈ ತಿದ್ದುಪಡಿಯನ್ನ ಏನು ತರ್ತಾ ಇದ್ದಾರೆ ಅದನ್ನು ಅನುಷ್ಠಾನ ತರೋದು ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದಂಗೆ ಬಹಳ ಮುಖ್ಯ. ಯಾಕಂದ್ರೆ ತಿದ್ದುಪಡಿಗಳು ಹಳೇದಾದರೂ ಕೂಡ ಕಂದಾಯ ನಿಗದಿಗೆ ಆಗಿದ್ರೂ ಕೂಡ ಇವತ್ತು ಕಂದಾಯ ನಿಗದಿ ಆಗಲಿಲ್ಲ. ಅದರಿಂದ ಈ ತಿದ್ದುಪಡಿ ಬಹಳ ಚೆನ್ನಾಗಿದೆ. ಇದರಿಂದ ಕೊಡಗಿನ ಜಮ್ಮಬಾಣೆಯ ಸಮಸ್ಯೆ ಏನಿದೆ ಬಹುತೇಕ ಪರಿಹಾರ ಸಿಗ್ತದೆ. ಈಗ ಬಹಳಷ್ಟು RTCನಲ್ಲಿ ಬಂದಿರುವಂತಹ ಹೆಸರುಗಳೇನಿದೆ ಅದನ್ನು ಕೂಡ ತೆಗೆದುಹಾಕಲಿಕ್ಕೆ ಕಾನ್ಸಿಕ್ವೆನ್ಷಿಯಲ್ ಎಂಟ್ರೀಸ್ ಅಂತ ಹೇಳುವಂತ ಪದವನ್ನ ಬಳಸಿ ಅದಕ್ಕೂ ಕೂಡ ಅವಕಾಶವನ್ನ ಈ ತಿದ್ದುಪಡಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಆದ್ರೆ ಇದನ್ನ ಜಾರಿಗೆ ತರಬೇಕಾದ್ರೆ ಬಹುಶಃ ನಿಯಮಗಳ ಅವಶ್ಯಕತೆ ಇರ್ತದೆ. ಆ ನಿಯಮಗಳು ಆದಷ್ಟು ಬೇಗ ಜಾರಿಗೆ ಬಂದು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳಿಗೆ ಇದನ್ನು ಯಾವ ರೀತಿ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳೋದಕ್ಕೆ ಕೂಡ ಅವರಿಗೆ ನಾವು ಸಲಹೆ ಸೂಚನೆಗಳನ್ನು ಸರ್ಕಾರದಿಂದ ನೀಡಿ, ಈಗಾಗಲೇ ಮಾನ್ಯ ಸಚಿವರು ಹೇಳಿದಂತೆ ಒಂದು ಕ್ಯಾಂಪ್ ಅನ್ನ ನಡೆಸಿ ಇದಕ್ಕೆ ಪರಿಹಾರ ತರಬೇಕು. ಬಹಳ 90 ಭಾಗ ಜನ ಏನಿವತ್ತು ಸಮಸ್ಯೆಗೆ ಒಳಗಾಗಿದ್ದಾರೆ, ಅವ್ರಿಗೆ ಸಾಲ ಪಡೀಲಿಕ್ಕೆ ಆಗ್ತಾ ಇಲ್ಲ, ಮಾರ್ಲಿಕ್ಕೆ ಆಗ್ತಾ ಇಲ್ಲ, ವಿಭಜನೆ ಆಗ್ತಾ ಇಲ್ಲ, ಮತ್ತೆ ಸತ್ತೋಗಿರೋರ ಹೆಸರಿದ್ದು ಇದೆಲ್ಲದಕ್ಕೂ ಕೂಡ ಇವತ್ತು ಈ ಕಾನೂನು ಪರಿಹಾರವನ್ನ ಕೊಟ್ಟಿದೆ. ನಾನು ಇದನ್ನ ಮತ್ತೊಮ್ಮೆ ಸ್ವಾಗತ ಮಾಡಿ ಇದರ ಅನುಷ್ಠಾನದಲ್ಲಿ ಎಲ್ಲೂ ತಡೆ ಆಗಬಾರದು. ಯಾಕಂದ್ರೆ ಮಾನ್ಯ ಅಧ್ಯಕ್ಷರ ಗಮನಕ್ಕೆ ನಾನು ತರುವಂತದ್ದು, ನಾವು ಚರ್ಚೆ ಮಾಡಿನೇ ಈ ಒಂದು ತಿದ್ದುಪಡಿಯನ್ನ ಹಿಂದಿನ ಅಧಿವೇಶನದಲ್ಲಿ ತಂದಿದ್ವಿ. ಆದ್ರೂ ಕೂಡ ಅಲ್ಲಿ ಬಹಳಷ್ಟು ವಿಚಾರಗಳು ಇಲ್ಲದೆ ಇರುವಂತಹ ವಿಚಾರಗಳು ಬಂದಿದ ನಂತರ ಸಚಿವರು ಮತ್ತು ಕಾನೂನು ಸಚಿವರು ಒಪ್ಪಿ ಇದನ್ನ ಸಮಿತಿಗೆ ಹೋಗಿದೆ. ಸಮಿತಿಯಲ್ಲೂ ಕೂಡ 5 ಬಾರಿ ಚರ್ಚೆಯನ್ನು ಮಾಡಿದ್ದೇವೆ. ಸಮಿತಿಯಲ್ಲಿ ಎಲ್ಲ ಸದಸ್ಯರು ಭಾಗವಹಿಸಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಸಹಮತದಿಂದ ಈ ಒಂದು ತಿದ್ದುಪಡಿಗೆ ನಾವೆಲ್ಲ ಕೂಡ ಒಪ್ಪಿ ಇವತ್ತು ಇಲ್ಲಿ ಬಂದಿದೆ ಮಾನ್ಯ ಅಧ್ಯಕ್ಷರೇ. ಅದರಿಂದ ಇದನ್ನು ಅನುಷ್ಠಾನಕ್ಕೆ ತಂದು ನಮ್ಮೆಲ್ಲರ ಜನರ ಪರಿಹಾರಕ್ಕೆ ಯಾವಾಗಲೂ ಕೂಡ ನಮ್ಮ ಸರ್ಕಾರ ಬಂದಂತ ಪ್ರತಿ ಸಂದರ್ಭದಲ್ಲೂ ಕೂಡ ಅಲ್ಲಿಯ ಭಾಗದ ಜನರ ಪರಿಹಾರಕ್ಕೆ ಸಮಸ್ಯೆಗೆ ನಿಂತಿದ್ದಾರೆ, ಕಾಳಜಿಯನ್ನು ವ್ಯಕ್ತಪಡಿಸಿದ್ದಾರೆ, ತೋರಿದ್ದಾರೆ. ಈ ಬಾರಿ ಕೂಡ ಅದೇ ರೀತಿ ಆಗ್ತದೆ ಅಂತ ಹೇಳುವಂತ ವಿಶ್ವಾಸವನ್ನು ವ್ಯಕ್ತಪಡಿಸಿ ಮಾನ್ಯ ಸಚಿವರಿಗೆ ಮತ್ತು ಸಮಿತಿಯ ಎಲ್ಲ ಸದಸ್ಯರಿಗೆ ನಮ್ಮ ನಾಡಿನ ಕೊಡಗಿನ ಎಲ್ಲ ಜನತೆಯ ಪರವಾಗಿ, ಜಮ್ಮಬಾಣೆ ಹಿಡುವಳಿದಾರರ ಪರವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಒಂದೊಂದು ಸರಿಗ